ಈ ಕಾರ್ಯಕ್ರಮ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಯೋಜನೆ. ಅದನ್ನು ಸಂಜೀವಿನಿ KSRLPS ಅನ್ನೋ ಸಂಸ್ಥೆ ರಾಜ್ಯದಲ್ಲಿ ಅನುಷ್ಠಾನ ಮಾಡ್ತಾ ಇದೆ. ಫಸ್ಟಿಗೆ ನಮಗೆ ಗೊತ್ತಿರಲಿಲ್ಲ, ಜಸ್ಟ್ ಒಂದು ಟ್ರೈನಿಂಗ್ ಉಂಟು ಕೊಕೊನಟ್ ಕ್ರಾಫ್ಟ್ ಇದು ಅಂತ ಹೇಳಿದ್ರು. ನೋಡೋಣ ಹೊಸದು ಏನಾರು ಕಲಿಯೋಣ ಅಂತ ಹೋದ್ವಿ. ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮಹಿಳೆಯರಿಗೆ ಜೀವನೋಪಾಯವನ್ನು ಕಲ್ಪಿಸುವಂಥದ್ದು ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಇದೊಂದು ಲೀಫ್ ಕೀ ಚೈನ್ ಪರ್ಟಿಕ್ಯುಲರ್ ಇದನ್ನು ಜಾಸ್ತಿ ಕೇಳ್ತಾರೆ. ಆಫೀಸರ್ಸ್ ತುಂಬಾ ಜನ ಕೇಳಿದ್ದಾರೆ ಬ್ಯಾಂಗ್ಳೂರ್ ಸೈಡಲ್ಲೆಲ್ಲ ಹೋದಾಗ. ಸರ್ ನಮಸ್ತೆ, ನಿಮ್ಮ ಹೆಸರು? ಹರಿಪ್ರಸಾದ್. ಸರ್, ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಏನು? ಈ ಕಾರ್ಯಕ್ರಮ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಯೋಜನೆ. ಅದನ್ನು ಸಂಜೀವಿನಿ KSRLPS ಅನ್ನೋ ಸಂಸ್ಥೆ ರಾಜ್ಯದಲ್ಲಿ ಅನುಷ್ಠಾನ ಮಾಡ್ತಾ ಇದೆ. ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮಹಿಳೆಯರಿಗೆ ಜೀವನೋಪಾಯವನ್ನು ಕಲ್ಪಿಸುವಂಥದ್ದು ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಅದಕ್ಕೆ ಪೂರಕವಾಗಿ ಮಹಿಳೆಯರಿಗೆ ತರಬೇತಿಯನ್ನು ಕೊಡುವಂಥದ್ದು, ಬೇರೆ ಬೇರೆ ಚಟುವಟಿಕೆಗಳಿಗೆ ಅದನ್ನು ಸಪೋರ್ಟ್ ಮಾಡುವಂಥದ್ದು, ಅಲ್ಲಿಂದ ಬಂದಂಥ ಪ್ರಾಡಕ್ಟ್ಗಳಿಗೆ ಅದಕ್ಕೆ ಆರ್ಥಿಕ ಸಹಾಯ, ಬೇರೆ ಬೇರೆ ರೀತಿಯ ಸಹಾಯಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಮಾಡಿ ಅಲ್ಲಿಂದ ಬಂದಂಥ ಪ್ರಾಡಕ್ಟ್ಗಳನ್ನು ಲೇಬ್ಲಿಂಗ್ ಮತ್ತು ಪ್ಯಾಕಿಂಗ್ ಅಂತೇಳಿ ಮಾಡ್ತೇವೆ. ಅಲ್ಲಿ ಲೇಬ್ಲಿಂಗ್ ಪ್ಯಾಕಿಂಗ್ ಮಾಡಿ ಅದಕ್ಕೆ ಸುಮಾರು ಸರ್ಟಿಫಿಕೇಟ್ಗಳ ಅವಶ್ಯಕತೆ ಇದೆ. ಉದಾಹರಣೆಗೆ FSSAI ಸರ್ಟಿಫಿಕೇಷನ್ ಅವಶ್ಯಕತೆ ಇದೆ, MSME ಅಂತೇಳಿ ಉದ್ಯಮ ರಿಜಿಸ್ಟ್ರೇಷನ್ ಅವಶ್ಯಕತೆ ಇದೆ, ಝೀರೋ ಎಫೆಕ್ಟ್ ಝೀರೋ ಡಿಫೆಕ್ಟ್ ಅನ್ನುವಂಥ ಸರ್ಟಿಫಿಕೇಟ್ಗಳ ಅವಶ್ಯಕತೆ ಇದೆ, ಬ್ಯಾಂಕಿಂದ ಸಾಲಗಳ ಅಗತ್ಯ ಇದೆ. ಇದನ್ನೆಲ್ಲ ಬಡ್ಡಿ ಸಹಾಯಧನದ ರೂಪದಲ್ಲಿ ಅವರಿಗೆ ಕೊಡಿಸಿ, ಸಮುದಾಯ ಬಂಡವಾಳ ನಿಧಿಯನ್ನು ಅವರಿಗೆ ಕೊಡಿಸಿ, ಈಗ ಆ ಪ್ರಾಡಕ್ಟ್ಗಳು ಒಂದು ಹಂತಕ್ಕೆ ಬಂದಿದೆ, ಮಾರುಕಟ್ಟೆಯನ್ನು ಪ್ರವೇಶ ಮಾಡುವಂಥದ್ದಲ್ಲಿ ಜನರಿಗೆ ಪರಿಚಯ ಮಾಡುವಂಥ ದೃಷ್ಟಿಯಿಂದ ಜಿಲ್ಲಾ ಮಟ್ಟದಲ್ಲಿ ಒಂದು ಟ್ರೇಡ್ ಫೇರನ್ನು ಮಾಡುವಂಥದ್ದು. ಅಲ್ಲಿ ಎಲ್ಲ ಸ್ವಸಹಾಯ ಗುಂಪುಗಳು ಬಂದು ಅವ್ರು ಮಾಡಿದಂಥ ಪ್ರಾಡಕ್ಟನ್ನು, ಉತ್ತಮ ಪ್ರಾಡಕ್ಟ್ಗಳನ್ನು ಇಡ್ತಾರೆ ಮತ್ತು ಪ್ರದರ್ಶನ ಮಾಡ್ತಾರೆ. ಅದನ್ನು ಪಬ್ಲಿಕ್ ಪರ್ಚೇಸ್ ಮಾಡ್ತಾರೆ. ಅದರ ಮೇಲೆ ಗೊತ್ತಾಗ್ತದೆ ಅವರ ಗುಣಮಟ್ಟ ಏನಿದೆ ಪ್ರಾಡಕ್ಟ್ಗಳದ್ದು ಅಂತ. ಇಲ್ಲಿ ಕೆಲವರು ತಗೊಂಡದ್ದು ಗುಣಮಟ್ಟಗಳು ಮತ್ತು ಈ ಪ್ರಾಡಕ್ಟ್ಗಳೇನಾಗಿರ್ತದೆ ಗ್ರಾಮೀಣ ಮಹಿಳೆಯರು ಮಾಡಿರೋದ್ರಿಂದ ಅದರಲ್ಲಿ ಆ ತಾಯಿ ಪ್ರೀತಿ, ಅದರಲ್ಲಿ ಒಂದು ಕಚ್ಚಾ ವಸ್ತುಗಳನ್ನು ಅಲ್ಲಿಂದ ಮಾಡಿರೋದ್ರಿಂದ ಸ್ಥಳೀಯ ಮಟ್ಟದಿಂದ ಅದರಲ್ಲಿ ಒಂದು ವಿಶೇಷತೆ ಇದೆ. ಹಾಗಾಗಿ ಮತ್ತೆ ಪರ್ಚೇಸ್ ಮಾಡ್ತಾರೆ, ಆ ಇಂಡೆಂಟನ್ನು ರೈಸ್ ಮಾಡ್ತಾರೆ. ಆ ಮೂಲಕ ಇವರಿಗೆ ಮಾರ್ಕೆಟ್ ಆಗ್ತದೆ. ಅದಕ್ಕೂ ಮಾಡಿರುವಂಥ ಒಂದು ಕಾರ್ಯಕ್ರಮ ಇದು. ಸ್ಥಳೀಯ ಜನರ ಪ್ರಾಡಕ್ಟನ್ನು ಮಾರುಕಟ್ಟೆ ತರಲಿಕ್ಕೆ ಮಾಡುವಂಥ ಒಂದು ಕಾರ್ಯಕ್ರಮ. ಎಷ್ಟು ವರ್ಷದಿಂದ ಇಂತಹ ಸ್ವಉದ್ಯೋಗ? ಒಂದು 2 ವರ್ಷದಿಂದ ಮಾಡ್ತಾ ಇದೀವಿ. ಜನರ ಸಪೋರ್ಟ್ ಎಲ್ಲ ಹೇಗೆ? ಚೆನ್ನಾಗಿದೆ. ನಮ್ದು ಕೀ ಚೈನ್ ಎಲ್ಲ ಒಳ್ಳೆ ಸೇಲ್ ಆಗುತ್ತೆ, ಶೋ ಪೀಸನ್ನು ಚೆನ್ನಾಗಿ ಸೇಲ್ ಆಗುತ್ತೆ. ಅದೇ ಇದ್ರಲ್ಲಿ ಕೆಲವುದು ಅಂತೂ ಸೇಲ್ ಆಗಿದೆ, ಒಂದೊಂದು ಕಡೆ ಸೇಲ್ ಆಗುತ್ತೆ, ಒಂದೊಂದು ಕಡೆ ಸೇಲ್ ಆಗುತ್ತೆ. ಇದು ಒಕ್ಕೂಟದಿಂದ ಒಂದು ಟ್ರೈನಿಂಗ್ ಅಂತ ಹೇಳಿತ್ತು 10 days ಇದು, ಅದರಲ್ಲಿ ನಾವು ಕಲಿತದ್ದು. ನಮಗೆ ಗೊತ್ತಿರಲಿಲ್ಲ, ಜಸ್ಟ್ ಒಂದು ಟ್ರೈನಿಂಗ್ ಉಂಟು ಕೊಕೊನಟ್ ಕ್ರಾಫ್ಟ್ ಇದು ಅಂತ ಹೇಳಿದ್ರು. ನೋಡೋಣ ಹೊಸದು ಏನಾರು ಕಲಿಯೋಣ ಅಂತ ಹೋದ್ವಿ. ಅವಾಗ ಇದು ಸ್ಟಾರ್ಟಿಂಗ್ ಹೇಳ್ಕೊಡುವಾಗ ಒಂದು ಇಂಟ್ರೆಸ್ಟ್ ಬಂತು ಮಾಡುವ ಅಂತ ಹೇಳಿ. ಆಮೇಲೆ ಒಂದೊಂದು ನಾವೇ ಓನ್ ಆಗಿ ಮಾಡೋಕೆ ಶುರು ಮಾಡಿದ್ವಿ. ಯೂಟ್ಯೂಬಲ್ಲೆಲ್ಲ ಬರ್ತಿತ್ತಲ್ಲ ಈಗ, ಹಾಗೆ ಅದರ ನಂತರ ಹೊಸದು ನಮ್ಮದೇ ಓನ್ ಆಗಿ ಕ್ರಿಯೇಟ್ ಮಾಡೋಕೆ ಶುರು ಮಾಡಿದ್ವಿ. ಈಗೆಲ್ಲ ಆಲ್ಮೋಸ್ಟ್ ಪ್ಲಾಸ್ಟಿಕ್ ಕೀ ಚೈನ್ ಅದು ಇದು ಎಲ್ಲ ಬಂದ್ಮೇಲೆ ನಿಮ್ಮ ಇಂತಹ ಐಟಮ್ಗಳಿಗೆ ಬೇಡಿಕೆ ಇದೆಯಾ? ಜನರಿಗೆ ಇಂಟ್ರೆಸ್ಟ್ ಇದೆಯಾ ತಗೊಳ್ಳಿ? ತಗೊಳ್ಳಿ. ಇದು ಪರ್ಟಿಕ್ಯುಲರ್ ಇದೊಂದು ಲೀಫ್ ಕೀ ಚೈನ್ ಪರ್ಟಿಕ್ಯುಲರ್ ಇದನ್ನು ಜಾಸ್ತಿ ಕೇಳ್ತಾರೆ. ಆಫೀಸರ್ಸ್ ತುಂಬಾ ಜನ ಕೇಳಿದ್ದಾರೆ ಬ್ಯಾಂಗ್ಳೂರ್ ಸೈಡಲ್ಲೆಲ್ಲ ಹೋದಾಗ. ಮತ್ತೆ ನಮಗೆ ಇದರಲ್ಲಿ ಕೆಲವರು ಫೋನ್ ಮಾಡಿ ಕೇಳ್ತಾರೆ. ಲಾಸ್ಟ್ ಟೈಮ್ ನಾವೊಂದು ಇದು ಮಾಡಿದ್ವಿ, ಬ್ಯಾಡ್ಜ್ ಮಾಡಿದ್ವಿ, ಫ್ಲಾಗ್ ಇದ್ರದ್ದು ಇಂಡಿಪೆಂಡೆನ್ಸ್ ಡೇಗೆ ಅಂತ. ಅದು ಬೆಂಗಳೂರಿಂದ ಎಲ್ಲ ತರಿಸ್ಕೊಂಡಿದ್ದಾರೆ. ಸರಿಗೆ ಸ್ವಉದ್ಯೋಗ ಭಾರತದಲ್ಲಿ ತುಂಬಾ ಜನ ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರದ ಸಹಕಾರ ಯಾವ ರೀತಿ ಇದೆ ಅಂತ? ಈ ಸಂಜೀವಿನಿ ಅಡಿಯಲ್ಲಿ ಹೇಗೆ ಮಾಡ್ತಾ ಇದ್ದಾರೆ ಅಂದರೆ, ಒಂದು ಪ್ರಾಡಕ್ಟನ್ನು ಮಾಡಲಿಕ್ಕೆ ಐಡಿಯಾಗಳು ಇರೋದಿಲ್ಲ ಜನರ ಹತ್ರ. ಆ ಐಡಿಯಾಗಳನ್ನು ಭರಿಸುವಂಥದ್ದೇ ಫಸ್ಟ್ ನಮ್ಮ ಸಪೋರ್ಟು. ಹೇಗೆ ಏನೆಲ್ಲ ಮಾಡ್ಬೋದು ಅಂತೇಳಿ ಕೇಳಿದರೆ, ಇಡಿ ಮಾಡುವಲ್ಲಿಂದ ಹಿಡಿದು ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ, ಆಮೇಲೆ ಬೇರೆ ಬೇರೆ ಪ್ರಾಡಕ್ಟ್ಗಳು ಇಲ್ಲಿ ನೀವು ಹಿಂದೆ ಕಾಣ್ಬೋದು, ಬುಟ್ಟಿ ಅವರವರೇ ಮಾಡುವಂಥದ್ದು. ಅವ್ರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದನ್ನು ತರಬೇತಿ ಕೊಡಲಿಕ್ಕೆ ಒಂದು ಜನ ಬೇಕಾಗ್ತದೆ. ಇದನ್ನ ತರಬೇತಿ ಕೊಡುವಂಥದ್ದು ದೊಡ್ಡ ಮಟ್ಟಿನ ತರಬೇತಿಗಳಿದ್ದರೆ ನಮ್ಮ ರೂಟ್ ಸೆಟ್ ಸಂಸ್ಥೆ ಇದೆ ಉಚಿತವಾಗಿ ಕೊಡಲಿಕ್ಕೆ, ಕೃಷಿ ವಿಜ್ಞಾನ ಕೇಂದ್ರಗಳಿವೆ. ಈ ರೀತಿ ಅವ್ರಿಗೆ ಯಾವುದು ಆಸಕ್ತಿ ಇದೆ ಅದರಲ್ಲಿ ತರಬೇತಿಗಳನ್ನು ಕೊಡಿಸುವಂಥದ್ದು. ತರಬೇತಿ ಆದಮೇಲೆ ಅದನ್ನು ವರ್ಕ್ ಮಾಡಲಿಕ್ಕೆ ಒಂದು ಜಾಗ ಬೇಕು. ಅದಕ್ಕೆ NRLM ವರ್ಕ್ಶೆಡ್ ಅನ್ನುವಂಥ ಜಾಗವನ್ನು ಕಲ್ಪಿಸಿ ಕೊಡುವಂಥದ್ದು. ಆಮೇಲೆ ಅದಕ್ಕೆ ಫಂಡಿನ ತುಂಬ ನೀಡಿರುವಂಥದ್ದು ದುಡ್ಡನ್ನೇನು ಮಾಡ್ತೇವೆ, ದುಡ್ಡಿಗೆ ಹೋಗಿ ಸಮುದಾಯ ಬಂಡವಾಳ ನಿಧಿ ಅಂತೇಳಿ ಕೊಡುವಂಥದ್ದು. ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟದಲ್ಲಿ ಸುಮಾರು 30 ಲಕ್ಷದಿಂದ 1 ಕೋಟಿಯಷ್ಟು ಅನುದಾನ ಇದೆ. ಅದು ಸಾಲೋದಿಲ್ವಾ ನಿಮಗೆ? ಬ್ಯಾಂಕನ್ನು 3 ಲಕ್ಷವರೆಗಿಂದಕ್ಕೆ 7% ಬಡ್ಡಿ ಸಹಾಯಧನದಲ್ಲಿ ಬ್ಯಾಂಕಿಂದ ಸಾಲ ಸೌಲಭ್ಯ, 20 ಲಕ್ಷವರೆಗೆ ಅಡಮಾನ ಇಲ್ಲದಿರುವಂಥ ಸೌಲಭ್ಯ, ಬ್ಯಾಂಕಿನ ಸಾಲ ಸೌಲಭ್ಯ, ಇದೆಲ್ಲವೂ ಬ್ಯಾಂಕಿನಿಂದ ಇದೆ. ಆಮೇಲೆ ಇಷ್ಟು ಮಾಡಿದ ಮೇಲೆ ಅದಕ್ಕೆ ಪ್ಯಾಕಿಂಗ್, ಬ್ರ್ಯಾಂಡಿಂಗ್, ನಾನು ಆಗಲೇ ಹೇಳಿದೆ ಪ್ಯಾಕಿಂಗ್ ಮತ್ತು ಬ್ರ್ಯಾಂಡಿಂಗ್ ತುಂಬ ಇಂಪಾರ್ಟೆಂಟ್. ಯಾವುದೇ ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡಬೇಕಾದ್ರೆ ಪಬ್ಲಿಕ್ ಅದಕ್ಕೆ ಪ್ಯಾಕಿಂಗನ್ನು ಮಾಡಿಕೊಡುವಂಥದ್ದು, ಲೇಬಲಿಂಗನ್ನು ಮಾಡಿಕೊಡುವಂಥದ್ದು, ಆಮೇಲೆ ಅದನ್ನು ಒಂದು ಹಂತದಲ್ಲಿ ಅದಕ್ಕೆ ಸರ್ಟಿಫಿಕೇಟ್ಸ್ ಬೇಕಾಗ್ತದೆ. ಇದೆಲ್ಲವನ್ನು ಸಂಜೀವಿನಿ ಮಾಡಿಕೊಡ್ತದೆ. ಈ ಮೂಲಕ
ಒಬ್ಬ ಉದ್ಯಮಿಗೆ, ಮಹಿಳಾ ಉದ್ಯಮಿಗೆ ಹೇಗೆ ಅದನ್ನು ಮಾರ್ಕೆಟ್ ಮಾಡಬೇಕು ಅದಕ್ಕೆ ಸಪೋರ್ಟ್ ನಾವು ಮಾಡ್ತೇವೆ. ಸರ್, ಇತ್ತೀಚೆಗೆ ನೋಡಿದ್ರೆ ಎಲ್ಲ ಆನ್ಲೈನ್ ಮಾರ್ಕೆಟ್ಗಳೇ ತುಂಬಿ ಹೋಗಿದೆ. ಇಂತಹ ವಸ್ತುಗಳು ಆನ್ಲೈನ್ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡೋ ಬಗ್ಗೆ ಏನು? ರಾಜ್ಯ ಸರ್ಕಾರ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದೆ. ನಮಗೆ ಈ ರೀತಿ ಪ್ರಾಡಕ್ಟ್ಗಳೇನಿದೆ, ಇಲ್ಲಿ 178 ಪ್ರಾಡಕ್ಟ್ಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೇವೆ. ಎಲ್ಲ ರೀತಿಯ ಸರ್ಟಿಫಿಕೇಶನ್ ಆಗಿರುವಂಥ ಪ್ರಾಡಕ್ಟ್ಗಳು. ಅದನ್ನ ಇದೆ ಪಕ್ಕದ ರೈಲ್ವೆ ಸ್ಟೇಷನ್ ರೋಡಲ್ಲಿ ಅದಕ್ಕೆ ಮಾರ್ಟ್ ಮಾಡಿಕೊಡುವಂಥ ಒಂದು ಯೋಚನೆ ಇದೆ. ಅದು ಕೂಡ ಮೇ 15ನೇ ತಾರೀಕು ಒಳಗಡೆ ಆಗ್ತದೆ. ಇಲ್ಲೊಂದು ಮಾರ್ಟ್, ಅದರಲ್ಲಿ ಎಲ್ಲ ಸ್ವಸಹಾಯ ಗುಂಪುಗಳ ಪ್ರಾಡಕ್ಟ್ಗಳು ನಿಲ್ತವೆ. ಇನ್ನೊಂದು ಸುಳ್ಯದಲ್ಲಿ VDVK ಮಾರ್ಟ್ ಅಂತೇಳಿ ಆಗಿದೆ. ಅಲ್ಲಿ ಕೂಡ ಎಲ್ಲ ಈ ಪ್ರಾಡಕ್ಟ್ಗಳು ನಿಮ್ಮ ಹಿಂದೆ ಕಾಣ್ತಾ ಇದೆ, ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ. ಇನ್ನೊಂದು ಈ ಮಾರ್ಕೆಟ್ ಪ್ಲೇಸ್ ಏನಿದೆ ಅದರಲ್ಲಿ ನಾವು ಮೀಶೋದಲ್ಲಿ ಭಾಳಷ್ಟು ಪ್ರಾಡಕ್ಟ್ಗಳನ್ನ ಈಗಾಗಲೇ ಹಾಕಿದ್ದೇವೆ. ಕೆಲವೊಂದು ಎಲ್ಲಿ ಫ್ರೀ ಸೈಟ್ಗಳಿರ್ತವೆ ಅಲ್ಲಿ ಅಪ್ಲೋಡ್ ಮಾಡಿ ಮಾರಾಟ ಮಾಡುವಂಥ ಪ್ರಯತ್ನಗಳು ನಡೀತಾ ಇವೆ. ಅದಕ್ಕೆ ಬೇಕಾದ ಸರ್ಟಿಫಿಕೇಟ್ಗಳನ್ನು ಮಾಡಬೇಕಾಗ್ತದೆ. ಆ ರೀತಿ ಇದ್ರೆ ಕೆಲವೊಂದು ಪ್ರಾಡಕ್ಟ್ಗಳು ಆನ್ಲೈನಲ್ಲಿ ಲಭ್ಯ ಇದೆ.